ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ಡೇ ಇನ್ ಆರ್ ಹೋಟೆಲ್ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಏನೇನು ಮಾಡ್ತೀನಿ ಅಂತ ಅಂದರೆ, ಮಾರ್ನಿಂಗಿಂದ ನೈಟ್ವರೆಗೂ ನಮ್ಮ ಹೋಟ್ಲು ಹೇಗೆ ವರ್ಕ್ ಆಗುತ್ತೆ, ಎಷ್ಟೊತ್ತಲ್ಲಿ ಹಿಂಗೆ, ಆ್ಯಂಡ್ ದೆನ್ ಅಡುಗೆ ಯಾರು ಮಾಡ್ತಾರೆ, ನಾವು ಐಟಮ್ಸ್ ತರೋಕ್ಕೆ ಎಲ್ಲೆಲ್ಲಿಗೆ ಹೋಗ್ತೀವಿ, ಆ್ಯಂಡ್ ಅದೇ ಆದಷ್ಟು ಏನೇನಾಗತ್ತೆ ಅನ್ನೋದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಜಾಸ್ತಿ ನಾನು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಜನ ಇರ್ತಾರೆ, ನಾನು ಮಾತಾಡಿದ್ರೆ ಅದು ಕೇಳಿಸೋದು ಇಲ್ಲ, ಹಂಗಾಗತ್ತೆ. ಸೊ ಹಾಗಾಗಿ ಏನಂದರೆ, ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಆ್ಯಂಡ್ ತುಂಬ ಅವರು ಕುಕ್ ಮಾಡುವಾಗೆಲ್ಲ ನಾನು ಹೋಗಿ 20 ಸರಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪಂಗೆ ಸಿಟ್ಟು ಬರುತ್ತೆ, ಯಾಕೆಂದರೆ ಅವ್ರಿಗೆ ಅದು ಯಾಕೆ ಅಂತ ಗೊತ್ತಿಲ್ಲ, ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ, ವಾಯ್ಸ್ ನೆಟ್ಟಕ್ಕೆ ಕೇಳಿಸಲ್ಲ ಅನ್ನೋ ಥರ. ಕಮೆಂಟ್ ಮಾಡಿ ನಿಮ್ಗೆ ಏನಾನ ಹಂಗೆ ಅನಿಸಿದೆಯಾ ಅಂತ. ಏನೂ ಅನಿಸಿಲ್ಲ ಅಂದರೆ ಏನೂ ಅನಿಸಿಲ್ಲ, ಹಂಗೇನಿಲ್ಲ, ಚೆನ್ನಾಗಿದೆ ಅಂತಲೇ ಕಮೆಂಟ್ ಮಾಡಿ. ಸೊ ದಟ್ ಅವ್ರು ನೆಕ್ಸ್ಟ್ ವೀಡಿಯೋಯಿಂದ ಮಾತಾಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ವಿಡಿಯೋಲಿ ಏನಾನ ಕಮೆಂಟ್ಸ್ ಬಂತು ಚೆನ್ನಾಗಿದೆ ವಾಯ್ಸು ಮಾತಾಡಿ ಅಂತ ಅಂದರೆ ನೀವು ಮಾತಾಡಬೇಕು ಅಂತ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಕಮೆಂಟ್ ಮಾಡಿ ಅಷ್ಟೇ. ಆದಷ್ಟು ಎಷ್ಟು ಜನ ನೋಡ್ತಿರೋ, ಎಷ್ಟು ಜನಕ್ಕೆ ಕಮೆಂಟ್ ಮಾಡ್ಬೇಕನ್ಸುತ್ತೋ ಮಾಡಿ ಗೈಸ್, ಫೋರ್ಸ್ ಏನಿಲ್ಲ. ಆ್ಯಂಡ್ ಆದಷ್ಟು ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾನ ನಾನು ಕ್ಯಾಪ್ಚರ್ ಮಾಡೋದು ಮಿಸ್ ಮಾಡಿದೆ ಅಂದರೆ ಐ ಆಮ್ ರಿಯಲಿ ಸಾರಿ, ಯಾಕೆಂದರೆ ಹೋಟ್ಲಾಗಿರೋದ್ರಿಂದ ಐ ಕಾಂಟ್ ಡಿಸ್ಟರ್ಬ್, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಗೈಸ್ ನಮ್ಮಮ್ಮ ಒಲೆ ಹಚ್ತಾ ಇದ್ದಾರೆ ಗೈಸ್, ಬಿಸಿಲಿಲ್ಲ ಬಿಸಿನೀರಿಲ್ಲ ಅಂತ. ಮನೇಲಿ ಸೋಲಾರ್ ಪ್ಯಾನಲ್ ಇದೆ ಗೈಸ್, ಆದರೆ ಮಳೆ ಟೈಮಲ್ಲಿ ಅಥವಾ ಬಿಸಿಲು ಇಲ್ಲದೇ ಇರೋ ಟೈಮಲ್ಲೆಲ್ಲ ಅದರಲ್ಲಿ ಬಿಸಿನೀರು ಬರೋಲ್ಲ. ಹಾಗಾಗಿ ಇದು ಗುಜರಾತಿ ಒಲೆ ಅಂತಾರೆ, ಅದನ್ನು ತರಿಸಿ ಮಾಡ್ತಾರೆ. 10 months ಆಲ್ಮೋಸ್ಟ್ ಸೋಲಾರ್ ನೀರೇ ಬರುತ್ತೆ. ಇನ್ನು 2 ತಿಂಗಳು ಆ ಕಡೆ ಈ ಕಡೆ ಇದನ್ನು ಯೂಸ್ ಮಾಡ್ತೀವಿ. ಹೋಟ್ಲಲ್ಲಿ ತೆಂಗಿನಕಾಯಿ ತೋರಿಸೋ ಚಿಪ್ಪನ್ನೆಲ್ಲ ಇಟ್ಕೊಂಡು ಅದರಲ್ಲೇ ಹಾಕ್ತೀವಿ. ಯಾರಿಗಾನ ಬೇಕು ಅಂದರೆ ಕಮೆಂಟ್ ಮಾಡಿ, ನಾವು ಅಪ್ಪಂಗೆ ಕೇಳ್ಬಿಟ್ಟು ಹೇಳ್ತೀನಿ ಎಲ್ಲೇನು ಸಿಗುತ್ತೆ ಅಂತ. ಅಮ್ಮು ಅಮ್ಮು ಹಾಯ್ ಮಾಡಿ. ಹಾಯ್ ಗನು. ಹಾಯ್ ಹಾಯ್ ಗನು. ನನಗಲ್ಲ, ಯೂಟ್ಯೂಬ್ಗೆ ಹಾಕಕ್ಕೆ. ಹಾಯ್ ಜನರೇ, ಬನ್ನಿ ಬನ್ನಿ ಜನರೇ. ಹಾಯ್ ಜನರೇ, ಬನ್ನಿ ಬನ್ನಿ ಜನರೇ. ಕಿಪ್ಪಿ ಕಿರ್ಸಿ ಬಂದ್ರೆ ಹಿಂಗೆ. ಏನು ಅಜ್ಜಿ ತಾವ್ ಬಂದ್ ತಿನ್ನೋ ತರನೇ ಹೇಳ್ತೀಯ. ಇವ ಇಷ್ಟೊಂದು ಬೇಡಮ್ಮ, ಒಂದ್ ಸಾಕು. ನಿಮ್ಮ ಮಗಳಿಗೂ ಕೊಡ್ತೀನಿ, ತಗೊಳ್ಳಿ, ಸಾಕು ಒಂದೇ. ಕೈ ತುಂಬಕ್ಕೂ ತುಂಬಿಸ್ಬಿಟ್ಟು ಇಬ್ಬರಿಗೂ ಕಳ್ಸಾರ. ಅಜ್ಜಿ ಪ್ರೀತಿ ಗೈಸ್, ಪ್ರೀತಿ. ಇವಾಗ ಹೋಗ್ತಾ ಇದ್ದೀವಿ ಗೈಸ್ ಐಟಮ್ಸ್ ತರಕ್ಕೆ. ಯೂಶಲಾಗಿ ನಮ್ಮ ಮನೆ ಹತ್ರ ಇರೋ ರಾಯಲ್ ಮಾರ್ಟಿಗೆ ಹೋಗ್ತಾರೆ ನಮ್ಮ ಅಪ್ಪ ಐಟಮ್ಸ್ ತರಕ್ಕೆ. ಸೊ ಇವತ್ತು ಅಲ್ಲೇ ಯಾರು ಹೇಳಿ ಗೈಸ್, ರಾಯಲ್ ಮಾರ್ಟಿಗೆ ಬಂದಿದ್ದೇವೆ ಐಟಮ್ಸ್ ತೊಗೊಂಡೋಗೋಕ್ಕೆ. ಹೋಟ್ಲಿಗಿಲ್ಲ ನಾನು ತೊಗೊಂಡೋಗೋದು. ಇರೋ ಬರೋ ಸ್ಟಾಫ್ನೆಲ್ಲ ನಮ್ಮಪ್ಪ ಫ್ರೆಂಡ್ ಮಾಡ್ಕೊಂಬಿಟ್ಟವ್ರು. ಏನದು ಬೇಳೆನಾ? ಗೋಡಂಬಿ ಏನದು? ಗೀ ರೈಸ್ಗಾ? ಇವತ್ತು ಸೊಪ್ಪು ಇದ್ದಿದ್ದು ಸ್ವಲ್ಪ ರೈಸ್, ಅದಕ್ಕೆ ಇನ್ನೊಂದು ಕಡೆ ಸೊಪ್ಪು ತೊಗೊತಾರೆ. ಅಲ್ಲೋಗಿ ಸೊಪ್ಪು ತೊಗೊಂಡು ಚಿಕನ್ ಅಂಗಡಿಗೆ ಹೋದ್ವಿ. ನಾವು ಪ್ರತಿದಿನ ಮನೆಗಾಗಲಿ ಹೋಟ್ಲಿಗಾಗಲಿ ಟೆಂಡರ್ ಚಿಕನಿಂದನೇ ಚಿಕನ್ ತರೋದು. ಅಲ್ಲಿ ಫ್ರೆಶ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ದೆನ್ ಕ್ಲೀನಾಗಿ ಕೊಡ್ತಾರೆ. ಗಲೀಜು ರಕ್ತ ಆ ಥರ ಎಲ್ಲ ಗಲೀಜಾಗಿರೋ ಅವರೇ ಕ್ಲೀನ್ ಮಾಡಿರ್ತಾರೆ ಆಲ್ಮೋಸ್ಟು, ಅದನ್ನು ಕೊಡ್ತಾರೆ. ಹೋಟ್ಲಿಗೆ ತೊಗೊಂಡೋಗ್ತಾರೆ. ನಮ್ಮ ಹೋಟ್ಲು ಕಸ್ಟಮರ್ಸ್ ಚಿಕನ್ ಯಾಕೆ ಕಾಸ್ಟ್ಲಿ ಅಂತೀರಲ್ಲ, ಇದು ನೋಡಿ ಬಿಲ್ಲು ಚಿಕನ್ದು ಇಷ್ಟು ಬರುತ್ತೆ ಬಿಲ್ಲೆ. ತಗೊಂಡು ಹೋಗ್ತಾ ಇದ್ದೀವಿ ಗೈಸ್ ವಾಪಸ್ ಹೋಟೆಲ್ ಹತ್ರ.
ಮೊಟ್ಟೆ ಬೇಯಕ್ಕೆ ಇಕ್ತಾ ಇದ್ದಾರೆ. ನಾನು ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲಿ ನಮ್ಮ ಬಸಮ್ಮ ಆಂಟಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ ಆಂಟಿ. ಆಂಟಿ ನಾಚ್ಕೋತಾರೆ ಗೈಸ್. ಹೇಳಿ. ಇದು ನಮ್ಮ ನ್ಯೂ ಗಾಂಧಿ ಮಿಲ್ಸು. ಇದು ಕುಡಿಯೇಡಿ ಸರ್ಕಲಲ್ಲಿ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಬಂದ್ಬಿಟ್ಟು ನ್ಯೂ ಗಾಂಧಿ ಮಿಲ್ಸ್ ಅಂತ ಯಾತ್ರಿಕರು ತೋರಿಸ್ತಾರೆ. ಇದೆ ಗೈಸ್ ಹೋಟೆಲ್. ಲೊಕೇಶನ್ ಕೇಳೋದ್ರಲ್ಲ, ಅದಕ್ಕೆ ನಮ್ಮ ಅಮ್ಮ ಹತ್ರ ಹೇಳಿಸ್ದೆ. ಇವಾಗ ಟೈಮ್ ಬಂದು 11:15 ಆಗಿದೆ. ಎಲ್ಲ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಕಲಾ ಆಂಟಿ ಚಪಾತಿ ಸುಡ್ತಾ ಇದ್ದಾರೆ ಗೈಸ್. ಚಪಾತಿ. ಹಾಯ್ ಹೇಳಿ ಆಂಟಿ. ಹಾಂ, ಸಾಂಬಾರ್. ಅಲ್ಲೇನಕ್ಕೆ? ನಮ್ಮಮ್ಮ ಮತ್ತು ನಮ್ಮ ಅಶ್ವಿನಿ ಅಕ್ಕ ಇಬ್ಬರು ಸೇರಿ ಮುದ್ದೆ ಮಾಡ್ತಾಯಿದ್ರು. ಆಮೇಲೆ ಆ್ಯಸ್ ಯೂಶುವಲ್ ಗೈಸ್ ಜನ ಬರೋ ಟೈಮ್ ಆಯಿತು. ಹಂಗಾಗಿ ಕ್ಯಾಶ್ ಬಾಕ್ಸ್ ಮೇಲೆ ಕೂತ್ಕೊಂಡಿದ್ದೆ. ನಾನು ಎಷ್ಟೊತ್ತು ಕೂತಿದ್ದೆ ಅಷ್ಟೊತ್ತದು ಹಾಕೋಕ್ಕಾಗಲ್ಲ, ಯಾಕೆಂದರೆ ತುಂಬ ಲಾಂಗಾಗಿ ಹೋಗುತ್ತೆ ವಿಡಿಯೋ. ಬಟ್ ಸ್ವಲ್ಪ ಹೊತ್ತದು ಹಾಕ್ಬೋದು, ಅದನ್ನು ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ನಮ್ಮ ಹೋಟ್ಲು 1 o'clock-ಇಂದ 3:30ವರೆಗೂ ಇರುತ್ತೆ. ಮತ್ತು ಕ್ಲೋಸ್ ಮಾಡಿ ಸಂಜೆ 7 o'clock ಓಪನ್ ಮಾಡ್ತಾರೆ. ಇವಾಗ ಮನೆಗೆ ಬಂದೆ ಗೈಸ್, ಊಟ ಮಾಡ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಟಿಫಿನ್ ತಿಂದಿರಲಿಲ್ಲ, ಅಪ್ಪ ನಾನು ಇಬ್ಬರು ತಿಂದಿರಲಿಲ್ಲ. ಹಾಗಾಗಿ ಚಪಾತಿ ಮತ್ತು ಚಿತ್ರಾನ್ನ ಹಾಕ್ಕೊಂಡು ಬಂದಿದ್ದೀನಿ. ತಿಂದ್ಬಿಟ್ಟು ತಿರ್ಗಾ ಹೋಟ್ಲಿಗೆ ಹೋಗ್ತೀನಿ. ಈಗ ಆಸ್ಟರ್ ಹೋಗ್ತಾ ಇದ್ದೀವಿ ಗೈಸ್. ಆಸ್ಟರ್ ಇದೆ, ಆಸ್ಟರ್ CMI. ಗೈಸ್ ಇವಾಗ ಹೋಗ್ಬಿಟ್ಟು ಬಂದ್ವಿ. ನಮ್ಮ ಮಮ್ಮಿ ಪಾಪ ವೆಯ್ಟ್ ಮಾಡಿ ನಮಗೆ ನೀರು ಹಿಡಿತಾ ಇದ್ದಾರೆ. ಇಲ್ಲಿ ಅನ್ನಕ್ಕೆ ನೀರು ಇಕ್ಕಿದ್ದಾರೆ ಗೈಸ್ ಸಾಯಂಕಾಲಕ್ಕೆ. ಇವಾಗ ಟೈಮ್ ಬಂದು 5:40 ಏನೋ ಆಗಿದೆ. 6 o'clock ಆಗಿದೆ ಟೈಮ್. ಲೇಟ್ ಆಗುತ್ತೆ. ಎಲ್ಲ ಪಿಳ್ಳೆಗಳು ಆಟ ಆಡ್ತಾವ್ರೆ ಗೈಸ್. ಇದೇ ನಮ್ಮ ಹೋಟೆಲ್ ಗೈಸ್. ಹೋಟೆಲ್ ಡೋರ್ ಕೊಡೋಕ್ಕೆ ಏನು ಅಷ್ಟೇನಿಲ್ಲ. ನಾರ್ಮಲ್ ಇಲ್ಲಿ ಫುಡ್ ಇಸ್ಕೋತಾರೆ, ಆ ಕಡೆಯಿಂದ ಫುಡ್ ಸರ್ವ್ ಮಾಡ್ತಾರೆ, ಸೆಲ್ಫ್ ಸರ್ವಿಸ್. ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗ ತೊಗೊಂಬಂದಿರೋದು ವಾಲ್ ಹ್ಯಾಂಗಿಂಗ್ಸ್. ಇದೇ ನಮ್ಮ ಹೋಟೆಲ್. ಆ್ಯಂಡ್ ದೆನ್ ಇಲ್ಲಿ ಅಡುಗೆ ಮಾಡೋದು, ಇಲ್ಲಿ ಪಾತ್ರೆ ತೊಳೆಯೋದು. ಇಲ್ಲ ನಿಜವಾಗೂ ಚಾಕ್ಲೇಟ್ ಆ ಮಾಡು ಬೇಗ. ಮಾಡಿಲ್ಲ ಅಂದರೆ ನೋಡಿ ನಾನು ಮಾತಾಡ್ಸಲ್ಲ. ಆ ಮಾಡೋ ನಾಲ್ಕು ನೋಡು ಚಾಕ್ಲೇಟ್ ಚಾಕ್ಲೇಟು ತಿನ್ನು ಸುಮ್ಮನೆ. ಅಷ್ಟಕ್ಕೆ ತಿನ್ನಂತ. ಹಾಯ್ ಹೇಳಿ. ನನಗೆಲ್ಲ ವ್ಲಾಗ್ ವ್ಯೂಯರ್ಸ್ ಗೈ ಹಾಂ ಬನ್ನಿ ಆಂಟಿ ಚಪಾತಿ ಮಾಡಿಕೊಡ್ತಾರೆ. ಹೊಟ್ಟೆ ತುಂಬ ತಿನ್ನಿ. ಹೇಗಿದೆ ಟೇಸ್ಟ್ ಅಂತ ತಂದು ಹೇಳಿ. ಅಷ್ಟೇ. ಕಲಾಂಟಿ ಸ್ಪಾನ್ಸರ್. ಕಲಾಂಟಿ ಜಿಲೇಬಿ ತರಿಸ್ಕೊತಿದ್ದಾರೆ ಗೈಸ್. ಜಿಲೇಬಿ ಎಲ್ಲಾನ ಮಾಡಿ ಮಾತಾಡಪ್ಪ. ಸ್ಮೈಲಿಯಾ ಪ್ಲೀಸ್ ಸ್ಮೈಲ್. ಹೊಡೆಸ್ಕೊತ್ಯಾ? ನಿಜ ಹೊಡೆಸ್
ಗೈಸ್ ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅಂದ್ಬಿಟ್ಟು ಎಲ್ಲ ಇಲ್ಲೇ ಕುತ್ಕೊಂಡು ಅಡ್ಡೆ ಹೊಡಿತಾ ಇದ್ದೀವಿ. ಮಾತಾಡೆ. ಹಾಯ್ ಗೈಸ್. ಆಮೇಲೆ ಆರಾಮಾಗಿದ್ದೀರಾ ಗೈಸ್? ಆಮೇಲೆ ಊಟ ಮಾಡ್ದ ಎಲ್ಲದಕ್ಕೂ ಗೈಸ್ ಅನ್ಬೇಡ, ನೆಟ್ಟಾಗ ರಿಪೀಟ್ ಮಾಡಿ ಪ್ಲೀಸ್. ನಿನ್ನ ಬಾಯಿ ಸ್ವಲ್ಪ ಕಮ್ಮಿ ಮಾಡ್ಬೇಕಂತೆ. ನಾನು ಬಾಯಿಂದ ಕಮ್ಮಿ ಮಾಡೆ. ಒಬ್ಬೊಬ್ಬ ಏನಿಲ್ಲ, ಸೀಟೆಲ್ಲ ಮೆತ್ಕೊಂಡು. ಅಕ್ಕನೇ ಅಕ್ಕ ಏನು ಮೆತ್ತಿಲ್ಲ. ಪೌಡರ್ ಹಾಕವಳ ತಗೋ. ಅಲ್ಲ ಆಂಟಿ ಸುಣ್ಣದು ಸುಣ್ಣ ಇಲ್ಲಿ ಕತ್ತಿಗೆ ಕೆಮ್ಮುಗ ನನಗೆ ಗೊತ್ತಿಲ್ಲ. ಅಪ್ಪ ಅಚ್ಚಂದು ಹಚ್ಚಿದೆ. ಸ್ಟೈಲು ಬರೀ ಸ್ಟೈಲು. ಆಮೇಲೆ ತಟ್ಟೆ ಖಾಲಿ ಆಗೋಗ್ಬಿಟ್ಟು ಅಂತ ನಮ್ಮ ಮಮ್ಮಿ ತಟ್ಟೆ ತೊಳ್ಕೊತೀನಿ ನೀನು ಬಂದು ಹೋಟೆಲ್ ಮಾಡ್ತೀನಿ ಅಂತ ಅಂದರು. ಸರಿ ಅಂತ ಬಂದೆ. ಆಮೇಲೆ ನಾನು ತಟ್ಟೆ ತೊಳ್ಕೊತೀನಿ ಅಂದ್ಬಿಟ್ಟು ತೊಳ್ಕೊಡ್ತಾ ಇದ್ದೆ. ಸೊ ಟೈಮ್ ಬಂದು 10:40 ಆಗಿದೆ. ಹೋಟೆಲಲ್ಲೆಲ್ಲ ಖಾಲಿಯಾಗಿದೆ. ಲೈಟೆಲ್ಲ ಆಫ್ ಮಾಡಿದ್ದಾರೆ. ಬಂದು ನೋಡಮ್ಮ, ಗಾನವಿ ಬಂದು. ಹೇಳಿ ಹಾಯ್ ಅಮ್ಮು. ಹ್ಞೂ, ನೀವು ತಿಂದ್ರಾ? ಹೋಟ್ಲಲ್ಲೆಲ್ಲ ಖಾಲಿಯಾಗಿದೆ ಗೈಸ್. ಅಮ್ಮ ನಾಳೆ ಹೋಗೋಣ. ಅನ್ನ ಮಾಡ್ತಾ ಇದ್ದಾರೆ ನಮಗೆ ಊಟಕ್ಕೆ. ಸಾಂಬಾರಿದೆ. ನಿಮ್ಮ ಅಳಿಯಂಗೆ